ನಿರ್ದೇಶಕರ ಮಂಡಳಿ ಅಧಿಕಾರಿಗಳಿಗೆ, ದಲಿತ ವಿರೋಧಿ ನಿರ್ದೇಶಕರ ಮಂಡಳಿ ಅಧಿಕಾರಿಗಳಿಗೆ, ದಲಿತ ವಿರೋಧಿ ನಿರ್ದೇಶಕರ ಮಂಡಳಿ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ, 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 ಬೇಕೇ ಬೇಕು, 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 ಬೇಕೇ ಬೇಕು. ಅಯ್ಯಯ್ಯೋ, 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 ಅಯ್ಯಯ್ಯೋ. ಸರ್ ನಮಸ್ತೆ. ನಮಸ್ತೆ. ಹತ್ತು ರಕ್ಷಣಾ ಸಂಘಟನೆಯಿಂದ ಬೃಹತ್ ಮಟ್ಟದಲ್ಲಿ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ. ಸರ್ಕಾರಕ್ಕೆ ಏನ್ ಬೇಡಿಕೆ ಇದೆಯಾ ತಮ್ಮ ಮನವಿ ಮತ್ತೆ ಏನು ಮುಖ್ಯವಾದ ಬೇಡಿಕೆ ಹೇಳಿ ಸರ್. ಸರ್ NSFDC ಅಂತ ಅದೊಂದು ಸಂಸ್ಥೆ, ಅದರಿಂದ ನಮ್ಗೆ ಲೋನ್ ಕೊಡ್ತಾರೆ ಅವರು. ನಮ್ಮ ಜೀವನ ಉದ್ಧಾರ ಮಾಡ್ಕೊಳ್ಳೋ ಅಷ್ಟು ನಮ್ಗೆ ಲೋನ್ ಅವ್ರು ಕೊಡೋದಕ್ಕೆ ಸಿದ್ಧ ಇದ್ದಾರೆ. ಆದ್ರೆ ಅವ್ರು ಕೊಡ್ಬೇಕಾದ್ರೆ ಲೋನ್ನ ರಾಜ್ಯ ಸರ್ಕಾರ ಅವ್ರಿಗೆ ಖಾತ್ರಿ ಕೊಡ್ಬೇಕು. ಈಗ ನಮ್ಮಲ್ಲಿ ಯಾವುದೇ ರೀತಿ ಕೊಲೆಟ್ರಲ್ ಇಲ್ಲ, ನಮಗೆ IT ರಿಟರ್ನ್ಸ್ ಆಗ್ಲಿ ಮತ್ತೆ ಯಾವ್ದು ಆಸ್ತಿ ಇಲ್ಲ, ಮತ್ತೆ ನಮ್ಮಲ್ಲಿ ಗೌರ್ಮೆಂಟ್ ಕೆಲಸದವ್ರು ಯಾರು ಇಲ್ಲ ಶೂಟಿಂಗ್ ಕೊಡೋದಕ್ಕೆ ಬ್ಯಾಂಕ್ಗಲ್ಲ. ಅದರಿಂದ ರಾಜ್ಯ ಸರ್ಕಾರ ಖಾತ್ರಿ ಕೊಟ್ಟಾಗ ಅವರು ನಮಗೆ ಲೋನ್ ಕೊಡ್ತಾರೆ. ಅಂಬೇಡ್ಕರ್ ನಿಗಮದ ಮೂಲಕ ಕೊಡ್ತಾರೆ, ಅವ್ರು ನೇರವಾಗಿನೂ ಕೊಡೋದಿಲ್ಲ. ಇದು ಡೈರೆಕ್ಟ್ ಲೋನ್ ಆಗಿರ್ತದೆ. ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಬೇಕಂತ ಹೇಳಿ 4 ಸತಿ ನಾವು ಪ್ರತಿಭಟನೆ ಮಾಡಿದ್ದೀವಿ. ಅದರಂತೆ ರಾಕೇಶ್ ಸಿಂಗ್ ಅವರು ಅವ್ರೀಗ MD ಆಗಿದ್ದಾರೆ, ಇನ್ಚಾರ್ಜ್ ತಗೊಂಡಿದ್ದಾರೆ, ಕಮಿಷನರ್ ಅವ್ರು ಏನ್ ಮಾಡಿದ್ದಾರೆ, ಎಲ್ಲರ ಮನವಿಗಳನ್ನ ಅರ್ಹರು ಮತ್ತೆ ಅನರ್ಹರ ಬಗ್ಗೆ ಪರಿಶೀಲಿಸಿ ವರದಿ ನೀಡಿ ಅಂತ 1ನೇ ತಿಂಗಳು ಜನವರಿ ತಿಂಗಳಲ್ಲಿ ಕಳ್ಸಿಕೊಟ್ಟಿದ್ದಾರೆ ಎಲ್ಲಾ ಜಿಲ್ಲೆಗಳಿಗೆ. ಆ ಜಿಲ್ಲೆವಾರು ಇಲ್ಲಿ ತನಕ ಯಾವ್ದು ಅರ್ಜಿಗಳನ್ನ ಇನ್ನೂ ವಾಪಸ್ ಕಳ್ಸಿಕೊಟ್ಟಿಲ್ಲ. 6 ತಿಂಗಳಾಗಿದೆ. ಇದು 6 ತಿಂಗಳು ಬೇಕಾಗಿದೆ, ಇದು ಖಂಡನೆ. ಹಾಗೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕಾದ್ರೆ ನಿರ್ದೇಶಕರ ಮಂಡಳಿಯಲ್ಲಿ ನಿರ್ಧಾರ ಆಗುತ್ತೆ. ನಿರ್ದೇಶಕರ ಮಂಡಳಿಯಲ್ಲಿ ನಮ್ಮ ದಲಿತ ವಿರೋಧಿಗಳೇ ಹೆಚ್ಚಾಗಿದ್ದಾರೆ. ಅವರು ಜೀವನ ಉದ್ಧಾರ ಮಾಡ್ಕೊಂತ ಇದಾರೆ ವಿನ ನಮ್ಮ ದಲಿತ ಜೀವನ ಉದ್ಧಾರ ಮಾಡ್ತಾ ಇಲ್ಲ. ಅದನ್ನು ಖಂಡಿಸ್ತಾ ಇದ್ದೀವಿ. ಇದೆಲ್ಲಾನು ಬೇಡಿಕೆಗಳು ಮತ್ತೆ ನಮ್ಮ ಅರ್ಹರ ಅನರ್ಹರ ಬಗ್ಗೆ ಪರಿಶೀಲನೆಗೆ ಸಮಯದಲ್ಲಿ ನಮ್ಮ ಜನಾಂಗದ ಏನೆಲ್ಲ ಸಮಸ್ಯೆಗಳಿತ್ತು ಆ ಬಗ್ಗೆನೂ ಸಮೇತ ಎಲ್ಲ ಸೇರಿಸಿ ನಾವು ಒಂದು ಸಭೆ ಮೂಲಕ ನೀವು ಕರೆಸಿದಾಗ ನಾವೆಲ್ಲ ಕೂತು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ನಾವು ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ತೀವಿ, ನಿಮ್ಮಲ್ಲಿ ಮನವರಿಕೆ ಮಾಡ್ಕೊಂತೀವಿ ಅಂತ ಹೇಳಿ ಇವತ್ತು ನಾವು ಪ್ರತಿಭಟನೆ ಕೊಟ್ಟಿದ್ದೀವಿ. ಅದಕ್ಕೆ ಆದಷ್ಟು ಬೇಗ ಅರ್ಜಿಗಳನ್ನೆಲ್ಲ ಅವರು ವಾಪಸ್ ತರಿಸ್ಕೊಂಡು ಸರ್ಕಾರಕ್ಕೆ ತರಿಸ್ಕೊಡ್ಬೇಕು, ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಡ್ಬೇಕಂತ ಹೇಳಿ ನಾವು ಪ್ರತಿಭಟನೆ ಕೊಟ್ಟಿದ್ದೀವಿ. ಸರ್ ಇದು ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ ಅಂತ ಲೇಟ್ ಆಗುತ್ತೆ ಏನ್ ಅನ್ಕೊಂಡಿದ್ದೀರಾ ಸರ್? ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬೇಗನೆ ಬರ್ಲೇಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಬೇಗನೆ ಮಾಡಬೇಕು, ಅದನ್ನ ನಿಧಾನ ಮಾಡಿದಷ್ಟು ನಾವು ಪ್ರತಿಭಟನೆ ಹಮ್ತಾ ಇರ್ತೀವಿ. ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ. ಸರ್ ಇದು ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು ಯಾರಾದ್ರೂ ಬಂದು ತಮ್ಮ ಹತ್ರ ಮನವಿ ಪತ್ರ ತಗೊಂಡು ಏನಾದ್ರು ಸರ್, ಈ ಹಿಂದೆ ಇಲಾಖೆ ಅಧಿಕಾರಿಗಳಾದಂತ ಇಬ್ಬರು GM ಅವರು ಬಂದಿದ್ರು. ಇಬ್ಬರು GM ಅವರು ಭರವಸೆ ಕೊಟ್ಟಿದ್ರು. ನಂತರ ಆ ಸ್ಥಳಕ್ಕೆ ಇವರು ಅಧ್ಯಕ್ಷರು ಅಲ್ಲಿ ಕರೆಸ್ಕೊಂಡು ಮನವಿ ತಗೊಂಡಿರೋದಿದೆ. ಮತ್ತೆ ಆ ಬೇಡಿಕೆಗಳನ್ನ ಅವರು ಈಡೇರಿಸಿ ಅಂತ ಹೇಳಿ ಅವರು ಜಿಲ್ಲೆಗಳಿಗೆ ಕಳ್ಸಿಕೊಟ್ಟಿರೋದು. ಇವತ್ತಿನ್ನೂ ಬಂದಿಲ್ಲ ಸರ್. ಬರ್ಬೇಕಂತ ಹೇಳ್ಬಿಟ್ಟೆ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಇನ್ನೂ ಯಾರು ಬಂದಿಲ್ಲ. ನೀವು ಇದೇ ಹೋರಾಟಗಾರಿದ್ದೀರಾ, ಸೀನಿಯರ್ ಇದ್ದೀರಾ. ನಾವು ಮಾಧ್ಯಮದ ಮುಖಾಂತರ ನಾವೇ ಹೇಳ್ತೀವಿ ಅಂದ್ರೆ ತಾವು ಒಂದು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಅಪಾಯಿಂಟ್ಮೆಂಟ್ ತಗೊಂಡು ನೀವು ಕೂತು ಚರ್ಚೆ ಮಾಡಿ ಒಂದು ಸಮಸ್ಯೆ ಬಗೆಹರಿಸ್ಕೊಡೋದಂತೆ ತಾವು ಹಿರಿಯರಾಗಿದ್ದೀರಾ ಸರ್? ಮುಖ್ಯಮಂತ್ರಿ ಅವರಲ್ಲಿ ನಾವು ಅಪಾಯಿಂಟ್ಮೆಂಟ್ ಈ ಹಿಂದೆ ಅಲ್ಲಿ ಚಿರಂಜೀವಿ ಅಂತಿದ್ದಾರೆ. ನಾವು ಅವರಲ್ಲಿ ಒಂದು ಮನವಿ ಕೊಟ್ಟಾಗ ಏನಂದ್ರು, ಇದು ಪಾಲಿಸಿ ಮ್ಯಾಟ್ರು. ಅವ್ರು ಹೇಳೋಂಥದ್ದು ವಿಚಾರ ನಮ್ಗೆ ಇದು ಪಾಲಿಸಿ ಮ್ಯಾಟ್ರು, ನೀವು ಇದನ್ನ ಕೂತು ಆರಾಮಾಗಿ ಅವರಲ್ಲಿ ಮಾತಾಡ್ಬೇಕು. ನಿಮ್ಮ ಪ್ರಕಾರ ದಲಿತ ಸಂಘಟನೆಯವರೆಲ್ಲ ಬಂದು ಬೇಡಿಕೆಗಳು ಕೊಟ್ಟಿದ್ದಾರೆ, ಅದೆಲ್ಲ ಮಾಡ್ತಾ ಇದ್ದಾರಲ್ಲ ಉದಾಸಿ ಮಾತುಗಳು. ಈ ರೀತಿ ನಮ್ಮನ್ನ ಸಮಜಾಯಿಸಿ ಕಳ್ಸಿಬಿಡೋದಿದೆ. ಆ ರೀತಿ ನಮ್ಗೆ ತೊಂದರೆನೂ ಆಗ್ತಾ ಇದೆ. ಅವರೆಲ್ಲ ಅಪಾಯಿಂಟ್ ಕೊಡಿ ಸರ್ ನಮ್ಗೆ. ಮುಖ್ಯಮಂತ್ರಿ ಅವರಲ್ಲಿ ನಾವು ನಮ್ಮ ಕಷ್ಟಗಳ ಬಗ್ಗೆ ಅವ್ರ ಹತ್ರ ಹೇಳ್ಕೋಬೇಕು. ನಮ್ಮ ಬೇಡಿಕೆಗಳು ಅವ್ರು ಈಡೇರಿಸಬೇಕಾದ್ರೆ ಅವ್ರ ಮನವರಿಕೆ ನಾವು ಮಾಡ್ಕೋಬೇಕು. ಅವ್ರ ಗಮನಕ್ಕೆ ನಾವು ಕೊಡ್ಬೇಕು ಅಂತ
ಚಿರಂಜೀವಿ ಸೆಕ್ರೆಟರಿ ಅವ್ರ ಹತ್ರ ಹೋಗಿ ನಾವು ಅದನ್ನ ಅವ್ರಿಗೆ ಕೊಟ್ಟಿದ್ದೀವಿ, ನಾವು ಮನವಿ ಆಲ್ರೆಡಿ ಕೊಟ್ಟಿದ್ದೀವಿ. ಕೊಟ್ಟಾಗ ಅದನ್ನ ನಿರಾಕರಿಸಿದ್ದಾರೆ ಅವರು. ನಮ್ಮನ್ನ ಅದ್ರ ಬಗ್ಗೆ ಅವರು ಗಮನಕ್ಕೆ ತಗೊಂಡಿಲ್ಲ, ಅವ್ರು ಅಪಾಯಿಂಟ್ ಕೊಡ್ಸಿಲ್ಲ. ಕೊನೆಗೆ ಅವ್ರು ಏನ್ ಹೇಳಿದ್ರು, ನೀವು ಕೃಷ್ಣಾಗ್ ಹೋಗ್ಬಿಡಿ, ಕೃಷ್ಣಾಲ್ಗೆ ಹೋಗಿ ಅಲ್ಲಿ ಲೆಟರ್ ಕೊಟ್ಬಿಡಿ, ಅವ್ರು ಅಪಾಯಿಂಟ್ ಕೊಡ್ತಾರೆ ಅಂತ ಈ ಟೈಪ್ ಅಲ್ಲಿ ಹೇಳ್ಬಿಟ್ರು. ಅದಕ್ಕೆ ನಮ್ಮ ದಲಿತರಿಗೆ ಅಪಾಯಿಂಟ್ ಕೊಡ್ತಕ್ಕಂತ ಅಧಿಕಾರಿಗಳನ್ನ ನೇಮಕ ಮಾಡಿದ್ರೆ ನಮಗೆ ಅದು ಅನುಕೂಲ ಆಗುತ್ತೆ. ಸರ್ ಮುಂದಿನ ತಮ್ಮದು ಇವತ್ತು ರೆಸ್ಪಾನ್ಸಿಬಿಲಿಟಿ ಅಂದ್ರೆ ನಮ್ಮ ಮುಂದಿನ ನಡೆ ಏನಿದೆ ಸರ್? ಮುಂದಿನ ನಡೆ ನಾವು ಶಾಂತಿಯುತವಾಗಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಸರ್. ಸರ್ ನಮ್ಮ ಹಕ್ಕು ನಾವು ಪಡಿಬೇಕು ಅಂದ್ರೆ ಪ್ರತಿಯೊಂದಕ್ಕೂ ಇಷ್ಟೆಲ್ಲ ಎಫರ್ಟ್ ಹಾಕಿ ಸ್ಟೇಷನ್ ಇಂದ ಲೆಟರ್ ತಗೊಂಡು ಇಷ್ಟೆಲ್ಲ ಪ್ರತಿಭಟನೆ ಮಾಡೋ ಅವಶ್ಯಕತೆ ಇದೆ ಸರ್. ಪ್ರತಿಭಟನೆ ಅವಶ್ಯಕತೆ ತಂದಿಡ್ತಾ ಇರೋದೇ ಅಧಿಕಾರಿಗಳು ಸರ್. ಪ್ರತಿಭಟನೆ ಮಾಡೋ ಅವಶ್ಯಕತೆ ಇಲ್ದಿರೋ ಅಂತ ಸನ್ನಿವೇಶ ಇದ್ರು ಅಲ್ಲಿ ಏನಾಗ್ತಾ ಇದೆ, ದಲಿತರು ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ನಮ್ಮನ್ನ ತುಳಿತಕ್ಕೆ ಒಳಗಾಗ್ತಾ ಇದೆ. ಮತ್ತೊಂದು ಪ್ರಶ್ನೆ ಕೇಳೋದು ಇಷ್ಟಪಡ್ತೀವಣ್ಣ. ಬಹಳಷ್ಟು ಕಳೆದ 40-45 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀರಾ. ಬಡವರು, ಶೋಷಿತರು, ದಲಿತರು ಏನಂತಂದ್ರೆ ಅವ್ರ ಬಗ್ಗೆ ಎಲ್ಲ ತಾವು ಕಾಳಜಿ ವಹಿಸ್ಕೊಂಡು ಅವ್ರು ನ್ಯಾಯ ಒದಗಿಸ್ತಾ ಇದ್ದೀರಾ. ಇಲ್ಲಿ ಒಂದು ಉತ್ಪ್ರೇಕ್ಷೆ ಮತ್ತು ಹೋರಾಟ ಮಾಡ್ತಿಲ್ಲಣ್ಣ. ತಮ್ಮ ಸಮುದಾಯದಲ್ಲಿ ಒಂದು ಎಲ್ಲಿ MP ಸಚಿವರು ಬಹಳಷ್ಟು ಕಡಿಮೆ ಇದ್ದಾರೆ. ತಾವು ಒಂದು ಆಲೋಚನೆ ಮಾಡಿ ಇದೇ ಪಕ್ಷ ಆಡಳಿತ ಪಕ್ಷ ಅಂತಲ್ಲ, ಯಾವುದೇ ಒಂದು ಪಕ್ಷದಲ್ಲಿ ತಾವು ನೀವು ಗುರುತಿಸ್ಕೊಂಡಿರ ಇಲ್ಲ ಅಂತಲ್ಲ, ನೀವೊಂದು ಯಾವುದೋ ಒಂದು ಸಚಿವ ಸ್ಥಾನ ತಗೊಂಡು ನಿಮ್ಮ ಸಮುದಾಯಕ್ಕೆ ಒಳ್ಳೇದು ಮಾಡ್ಬೋದು. ಅದ್ರ ಬಗ್ಗೆ ತಮ್ಮ ಗಟ್ಟಿ ನಿಲುವು ಹೇಳಿ ಈಗ ಹೇಳಿ. ನಮಗೆ ಅಂತ ಆಕಾಂಕ್ಷೆ ಯಾವುದೂ ಇಲ್ಲ. ನಾವು ಎದು ನೋಡ್ತಾ ಇಲ್ಲ. ನಾವು ಹೋರಾಟ ದಾರಿಯಿಂದಾನೇ ಬಂದಿರ್ತೀವಿ, ಹೋರಾಟದಲ್ಲೇ ನಾವು ಮುಂದುವರಿತೀವಿ. ನಮಗೆ ಅದೊಂದು ಆ ಟೈಪ್ ಅಲ್ಲಿ ನಾವು ಯಾವ್ದು ಯೋಚನೆ ಮಾಡಿಲ್ಲ. ನಮ್ಮ ಜನಾಂಗನ ಉದ್ಧಾರ ಮಾಡ್ಬೇಕು, ಉದ್ಧಾರ ಆಗ್ಬೇಕನ್ನೋ ಆಲೋಚನೆಯಿಂದಾನೆ ಅದರಿಂದಾನೇ ನಾವು ಅದರಲ್ಲೇ ಮುಂದುವರಿತಾ ಇದ್ದೀವಿ. ಅಷ್ಟು ಬಿಟ್ಟರೆ ನಮಗೆ ಅಂತ ಒಂದು ನಿಟ್ಟಲ್ಲಿ ನಾವು ಯಾವ್ದು ಕೆಲಸ ಮಾಡ್ತಾ ಇಲ್ಲ. ನಾವೇನ್ ಹೇಳ್ತೀವಿ ಅಂದ್ರೆ, ಒಂದು ಸಾಹೇಬ್ರು ಏನ್ ಹೇಳಿದ್ದಾರೆ, ಒಂದು ಶಿಕ್ಷಣ, ಸಂಘಟನೆ, ಹೋರಾಟ. ನಿಮ್ದು ಶಿಕ್ಷಣನೂ ಚೆನ್ನಾಗಿದೆ, ಸಂಘಟನೆ ಓಕೆ, ಹೋರಾಟನೂ ಓಕೆ. ಅದ್ರ ಜೊತೆಗೆ ಹಕ್ಕು ಪಡಿಬೇಕು ಅಂದ್ರೆ ಒಂದು ರಾಜಕೀಯದಲ್ಲಿ ತಾವು ಏನಾದ್ರು ಒಂದು ಗಟ್ಟಿಯಾಗಿ ನಿಂತ್ಕೊಂಡ್ರೆ ಇಷ್ಟು ಜನಕ್ಕೆ ಒಳ್ಳೇದಾಗುತ್ತೆ, ಇನ್ನೂ 100 ಪಟ್ಟು ಒಳ್ಳೇದಾಗುತ್ತೆ. ಮತ್ತೊಂದ್ಸಲಿ ತಮ್ಮ ನಿಲುವು ಹೇಳಿ. ನಮ್ಮ ಜನಾಂಗ ಯಾರು ಈಗಾಗಲೇ ಗಟ್ಟಿಯಾಗಿ ನಿಂತಿದ್ದಾರೋ ಅವರಿಂದ ನಮಗೆ ಸಹಾಯ ಆದ್ರೆ ಅದು ನಮಗೆ ಎಷ್ಟೋ ಉತ್ತಮ ಆಗುತ್ತೆ. ಅವರಿಂದ ನಮಗೆ ಸಹಾಯ ಆಗಿಲ್ಲ ಅಂತಂದ್ರೆ ನಾವು ಇನ್ನೂ ಸ್ವಾತಂತ್ರ್ಯ ನಮ್ಗೆ ಸಿಕ್ಕಿಲ್ಲ, ನಾವಿನ್ನೂ ಹಿಂದೆನೆ ತುಳಿತಕ್ಕೆ ಒಳಗಾಗಿದ್ದೀವಿ ಅಂತ. ಇದರ ಅರ್ಥ ನಾವಿವಾಗ ತುಳಿತಕ್ಕೆ ಒಳಗಾಗಿ ಇವಾಗ ನಿಂತಿದ್ದೀವಿ. ಎಲ್ಲರೂ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಹೌದು ಸರ್. ಬೇಡಿಕೆ ಸರ್ಕಾರಕ್ಕೆ ಏನ್ ಸಲ್ಲಿಸ್ತೀರಾ ಹೇಳಿಯಮ್ಮ. ಸರ್ ನಾವು ಎಲ್ರಿಗೂ ಲೋನ್ ಆಗ್ಬೇಕಂತಾನೆ ಸರ್ 4 ಸರಿ ನಾವು ಹೋರಾಟಗಳು ಮಾಡಿದೀವಿ. ನಾವು ನಮ್ಗೆ ರೆಸ್ಪಾನ್ಸ್ ಇಲ್ಲ. ಅದ್ರಿಂದ ನಮ್ಗೆ ಬೇಕಲ್ಲ ಸರ್. ನಾವು ಇಷ್ಟು ಜನ ನಾವು ನೋಡಿ ಕೆಲಸ ಕಾರ್ಯಗಳು ಬಿಟ್ಬಿಟ್ಟು ಬೆಳಗ್ಗೆನೆ ಬಂದಿಲ್ಲ ಕೂತಿರೋದು ನಾವು. ನಮ್ಗೆ ಏನಂದ್ರೆ ನಮ್ಗೆ ಇದ್ ಮಾಡ್ತೀವಿ ನೋಡಿ, ಇವಾಗ ಬರ್ತೀನಿ ಅಂದ್ರೆ ಇನ್ನ ಬಂದಿಲ್ಲ. ನಮ್ಗೆಲ್ಲಾ ರೀತಿ ಸರ್ ನಮ್ಗೆ ನಮ್ ಬ್ಯಾಂಕ್ ಅಲ್ಲಿ ಸೂರಿಟಿ ಕೊಡಲ್ಲ, ನಮ್ಗೆ ಸರ್ಕಾರದಿಂದ ಖಾತ್ರಿ ಕೊಡ್ಬೇಕು ಅಷ್ಟೇ ಕೇಳ್ತಾರೆ. ನಮಸ್ತೆ. ಭಾರತ ದೇಶ SC ST ಹಕ್ಕು ರಕ್ಷಣಾ ಸಂಘಟನೆ ಇದ್ರ ವತಿಯಿಂದ ತಾವೆಲ್ಲ ಒಗ್ಗಟ್ಟಾಗಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿರಾ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಮತ್ತೆ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರಿಗೆ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ತಾವೇನ್ ಮನವಿ ಸಲ್ಲಿಸಿದ್ರ, ತಮ್ಮ ಬೇಡಿಕೆ ಏನಿದೆ ಹೇಳಮ್ಮ. ನಮ್ದು ಬೇಡಿಕೆ ಏನಿದೆ ಅಂದ್ರೆ ನಾವ್ ಎಲ್ಲ ಮನವಿ ಸಲ್ಲಿಸಿದ್ವಿ ಸರ್. ನಮ್ ಬೇಡಿಕೆ ಏನಿದೆ ಅಂದ್ರೆ ನಮ್ದು ಬಡವ್ರ ಜನ ಅವ್ರಿಗೆ ಬದುಕು ಕಟ್ಕೊಳಕ್ಕೆ ನಮ್ಗೆ ಖಾತ್ರಿಯಿಂದ ಲೋನ್ ಕೊಡಿ ಅಂತ ನಾವು ಕೇಳ್ತಾ ಇದೀವಿ. NSPDC ಲೋನ್ ಕೊಡಿ ಅಂತ ಕೇಳ್ತಾ ಇದೀವಿ. ಇವ್ರು ಯಾಕೆ ನಮ್ಗೆ ಕೊಡ್ತಾ ಇಲ್ಲ, ಯಾಕೆ ಇವರು ಹಿಂದೆ ಹೊಡಿತಿದ್ದಾರೆ, ನಮ್ಗೆ ಬೇಕು ಅದು. ನಾವು ಎಷ್ಟು ಹೋರಾಟ ಮಾಡ್ತಾನೆ ಇದೀವಿ, ನಾವು ಶಾಂತಿ ರೀತಿ ಮಾಡ್ತಾ ಇದೀವಿ, ನಾವೇನ್ ಜೋರ ಗಲಾಟೆ ಏನ್ ಮಾಡ್ತಾ ಇಲ್ವಲ್ಲ. ನಮ್ಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇದೀವಲ್ಲ, ಯಾಕೆ ಇವ್ರು ನಮ್ಗೆ ಕೊಡ್ತಾ ಇಲ್ಲ. ನಮ್ಗೆ ಶೂರಿಟಿ ಕೊಡೋಷ್ಟು ಹಕ್ಕು ನಮ್ ಕೈಲಿ ಇಲ್ಲ. ಬ್ಯಾಂಕ್ಗಳಲ್ಲಿ ಶೂರಿಟಿ ಕೊಡೋದಕ್ಕೆ ನಮ್ಗೆ ಇಲ್ಲ, ಯಾರು ಕೊಡೋದು ಇಲ್ಲ ಸರ್. ನಮಗ್ ಬೇಕು ಸರ್ಕಾರದ ಲೋನ್, ನಮಗ್ ಬೇಕು. ಅಷ್ಟು ಮನವಿ ನಾವು ಮಾಡ್ತಾ ಇದೀವಿ ಸರ್. ಸರ್ಕಾರ ಖಾತ್ರಿ ಕೊಡ್ಬೇಕು.